ಜೈ ಶ್ರೀರಾಮ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾವು ಸಂಡೇ ಎಲ್ಲಿಗೆ ಪ್ಲ್ಯಾನ್ ಮಾಡಿದ್ವಿ ಅಂದರೆ ತಪೋನಂದನ ಅಂತ ಕುವೆಂಪು ನಗರದಲ್ಲಿರೋದು. ಸೊ ನಾವು ಅಲ್ಲಿಗೆ ಹೋಗೋಣ ಅಂತ ಫಸ್ಟ್ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಬನ್ನಿ ಹೋಗೋಣ. ಸೊ ಇವತ್ತು ಬೆಳಗ್ಗೆ ಬೇಗನೆ ಎದ್ದು ರೆಡಿ ಆಗಿಬಿಟ್ಟು ಸೊ ನಾವು ಹೊರಟ್ವಿ, ನಾನು ಮತ್ತು ನನ್ನ ಫ್ರೆಂಡ್ಸು. ಸೊ ಇದು ಕುವೆಂಪು ನಗರ ಸರ್ಕಲ್ಲು. ಸೊ ಅಲ್ಲಿಂದ ಹೋಗುವಾಗ ಅಲ್ಲಿ ಇಸ್ಕಾನ್ ಟೆಂಪಲ್ ಅಂತ ಇತ್ತು. ಸೊ ಬೆಂಗಳೂರಲ್ಲೂ ಇದೆ ನನಗೆ, ಬಟ್ ಮೈಸೂರಲ್ಲಿದೆ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ಅದು ಇಸ್ಕಾನ್ ಟೆಂಪಲು. ಸೊ ಅಲ್ಲಿಂದ ನಾವು ಮೇನ್ ರೋಡಲ್ಲಿ ಲೊಕೇಶನ್ ಹಾಕ್ಕೊಂಡು ನಾವು ತಪೋನಂದನ ಪಾರ್ಕಿಗೆ ಬಂದ್ವಿ. ಸೊ ಮುಂದೆ ಈ ಥರ ಇತ್ತು. ಸೊ ಇಲ್ಲಿ 2 ಗೇಟ್ ಇದೆ. ಸೊ ಈಗ ಫಸ್ಟ್ ಹಿಂದೆ ಬ್ಯಾಕ್ ಸೈಡಿಂದ ಬಂದ್ವಿ. ಸೊ ಬ್ಯಾಕ್ ಸೈಡಿಂದ ಸೊ ಈ ಥರ ಇದೆ ಮೇನ್ ಗೇಟು. ಸೊ ನಾವು ಅಲ್ಲಿಂದ ಒಳಗಡೆ ಎಂಟ್ರಿ ಆದ್ವಿ. ಬಟ್ ನಿಜವಾಗೂ ತುಂಬಾ ಚೆನ್ನಾಗಿದೆ. ಸೊ ಮೈಸೂರಲ್ಲಿ ಈ ಥರದ್ದೊಂದು ಪಾರ್ಕ್ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಸೊ ಆದರೆ ನಾವು ಒಂದು ರೀಲ್ಸಲ್ಲಿ ನೋಡಿದ್ವಿ. ಸೊ ಹಾಗಾಗಿ ನಾವು ಸಂಡೇ ಪ್ಲ್ಯಾನ್ ಮಾಡ್ತೀವಲ್ವಾ. ಸೊ ಹಾಗಾಗಿ ವೀಕ್ಲಿ 1 ಡೇ ನಾವು ಔಟ್ಸೈಡ್ ಹೋಗ್ತೀವಲ್ಲ. ನೋಡ್ಕೊಳ್ಳಿ ಫ್ರೆಂಡ್ಸ್, ಇದು ಅರ್ದ್ಬಿಟ್ಟು ಫೇಸ್ಗೆ ಹಾಕೊಂಡ್ರೆ ಅವರಂಪು ಅಂತ ತಮಿಳಲ್ಲಿ. ಸೊ ಅಲ್ಲಿಂದ ಹಾಗೆ ಮುಂದೆನೇ ವಾಕ್ ಮಾಡೋಣ ಅಂತ ಬಂದ್ವಿ. ಸೊ ಇಲ್ಲಿ ಜಿರಾಫೆ ಇತ್ತು. ನಾನು ನೋಡ್ಬಿಟ್ಟು ತುಂಬ ಖುಷಿ ಆಯಿತು, ಈ ಜಿರಾಫೆ ಅಂತ. ಸೊ ಅದು ಸುಮ್ಮನೆ ಸ್ಟ್ಯಾಚು ಅಷ್ಟೇ, ನಿಜವಾದಲ್ಲ. ನೀವೆಲ್ಲ ಹೆದರ್ಕೋಬೇಡಿ, ಅದು ನಿಜವಾದ್ದು ಅಂತ, ಸ್ಟ್ಯಾಚು ಅಷ್ಟೇ. ಸೊ ನಾನು ನಿಜವಾದ್ದು ಅಂತಲೇ ಅಂದ್ಕೊಂಡಿದ್ದು, ಆದರೆ ನಿಜವಾದ್ದಲ್ಲ, ಅದು ಸ್ಟ್ಯಾಚು ಅಷ್ಟೇ. ಸೊ ಇನ್ನೊಂದು ಮೇನ್ ಡೋರು ಅಂತ ಹೇಳಿದ್ನಲ್ಲ, ಅದು ಇದೇನೆ. ಸೊ ನೋಡಿ, ತಪೋನಂದನ ಉದ್ಯಾನವನ ಕುವೆಂಪು ನಗರ ಅಂತ ಇದೆ. ಸೊ ನಾವು ಬ್ಯಾಕ್ ಸೈಡಿಂದ ಹೋಗಿದ್ದಕ್ಕೆ ನಾನು ಫಸ್ಟ್ ಅದನ್ನೇ ವ್ಲಾಗ್ ಮಾಡಿದೆ. ಆಮೇಲೆ ಇದು ನೋಡಿದ್ಮೇಲೆ ಆಮೇಲೆ ಈ ಗೇಟಿಂದನೂ ಬಂದ್ಬಿಟ್ಟು ಸುಮ್ಮನೆ ವೀಡಿಯೋ ಮಾಡೋಣ ಅಂದ್ಬಿಟ್ಟು ವೀಡಿಯೋ ಮಾಡಿದೆ. ಸೊ ಇಲ್ಲಿ ಮೇನ್ ಗೇಟ್ ಇದು. ಸೊ ಹಿಂಗೆ ಒಳಗಡೆ ಬಂದರೆ ಇಲ್ಲಿ ವೆಲ್ಕಮ್ ಅಂತ ನೋಡಿ ಗಿಡದಲ್ಲಿ ಬರೆದಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲರೂ ವಾಕ್ ಮಾಡ್ತಾಯಿದ್ರು. ಸೊ ನಾವು ಬೇಗ ಹೋಗಿದ್ವಿ, ಹಂಗಾಗಿ ಜಾಸ್ತಿ ಜನ ಇರಲಿಲ್ಲ. ಸೊ ಇದು ವೆಲ್ಕಮ್ ಅಂತ ಇತ್ತು, ಚೆನ್ನಾಗಿದೆ. ಸೊ ಅಲ್ಲಿಂದ ಮೂವ್ ಆಗ್ತಾ ಹೋದರೆ ಸೊ ಅಲ್ಲಿ ಅನಿಮಲ್ಸ್ ಇದೆ. ಸೊ ಏನೇನಿದೆ ಅಂತ ನೋಡೋಣ ಬನ್ನಿ. ಏನೇನಿದೆ ಅಂತ ನೀವೆಲ್ಲ ಹೆದರ್ತೀರಾ ನೋಡಿ, ಇದೇನೆ. ಸೊ ಚಿರತೆ ಆ್ಯಂಡ್ ಟೈಗರ್ ಆ್ಯಂಡ್ ಲಯನ್ 3 ಇತ್ತು. ಸೊ ನಂಗೆ ಭಯ ಇರಲಿಲ್ಲ, ಹಾಗಾಗಿ ನಾನು ಅದ್ರ ಹತ್ರ ಹೋಗಲಿಲ್ಲ. ಸೊ ಇದು ಬಂದು ನೋಡಿ ಛೋಟಾ ಭೀಮ್ ಇದೆ. ಸೊ ನಂಗೆ ನೋಡಿ ತುಂಬಾ ಖುಷಿ ಆಯಿತು. ಸೊ ಅದು ನೋಡಿದ ತಕ್ಷಣ ಫುಲ್ ಎಕ್ಸೈಟ್, ಈ ಭೀಮ್ ಅಂತ. ಸೊ ಹಾಗೆ ಒಂದೆರಡು ಫೋಟೋಸ್ ವೀಡಿಯೋಸ್ ತಕ್ಕೊಂಡೆ ನಾನು ಅಲ್ಲಿಂದ. ಸೊ ನೆಕ್ಸ್ಟು ನಮ್ಮ ಪಾಪುನ ಇಲ್ಲಿ ಕರ್ಕೊಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ನಮ್ಮ ಪಾಪು ಜೊತೆ ಬಂದಾಗ ನಾನು ಆ ವಿಡಿಯೋ ಖಂಡಿತವಾಗ್ಲೂ ಮಾಡ್ತೀನಿ. ಸೊ ಅಲ್ಲಿಂದ ನಾವು ಈ ಕಡೆ ಬಂದರೆ ಸೊ ಈ ಥರ ಇತ್ತು. ನಂಗೆ ಅದು ನೋಡಿ ತುಂಬಾ ಖುಷಿ ಆಯಿತು. ನಮ್ಮಂಥವ್ರಿಗೆಲ್ಲ ಈ ಥರದ್ದೇ ತುಂಬ ಖುಷಿ ಆಗೋದು. ಸೊ ಹಾಗೆ ವರ್ಕೌಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾವು 3 ಜನನೂ ಸ್ವಲ್ಪ ಎಕ್ಸಸೈಸ್ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಬಂದ್ವಿ. ಸೊ ಎಕ್ಸಸೈಸ್ ಮಾಡೋಣ ಅಂದ್ಕೊಂಡ್ವಿ. ಸೊ ಅದು ನೋಡಿದ್ರೆ ಸ್ವಲ್ಪ ಡ್ಯಾಮೇಜ್ಗಳಾಗಿತ್ತು, ಹಾಗಾಗಿ ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ. ಸೊ ಅಲ್ಲಿ ಜೋಕಾಲಿ ಇತ್ತು, ಹಾಗೆ ಒಂದು ಫೋಟೋಸ್ ತೊಗೊಂಡು ಜೋಕಾಲಿ ಮುಗಿಸ್ಕೊಂಡು ಸೊ ಅವ್ರು ಎಕ್ಸಸೈಸ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ರು. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ಇನ್ನೊಂದು ಸ್ವಲ್ಪ ಎಕ್ಸಸೈಸ್ ಮಾಡೋದೆಲ್ಲ ಇತ್ತು. ಸೊ ಹಾಗಾಗಿ ಇನ್ನೊಂಚೂರು ಮುಂದೆ ಹೋದರೆ ಜಿರಾಫೆ ಹತ್ರ ಹೋಗಬೇಕಾಗಿತ್ತು. ಸೊ ಅಲ್ಲೂ ಫೋಟೋಸ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಜಿರಾಫೆ ಹತ್ರ ಬಂದೆ ನಾನು. ಜಿರಾಫೆ ಹತ್ರ ಬಂದು ಒಂದೆರಡು ಫೋಟೋಸ್ ತಗೊಂಡೆ. ಸೊ ಅಲ್ಲಿಂದ ನಾವು ಬಟ್ ಗ್ರಾಸ್ ತುಂಬಾ ಚೆನ್ನಾಗಿತ್ತು. ಆದರೆ ಒಂದು ಡೌಟ್ ಇತ್ತು, ಇದು ಒರ್ಜಿನಲ್ಲಾ ಅಥವಾ ಡೂಪ್ಲಿಕೇಟ್ ಅಂತ. ಬಟ್ ಗ್ರಾಸ್ ಬಂದು ಒರ್ಜಿನಲ್ಲಿತ್ತು. ಸೊ ತುಂಬ ಚೆನ್ನಾಗಿ ಮೇಂಟೇನು ಸಹ ಹಾಗೆ ಮಾಡಿದ್ದಾರೆ ಪಾರ್ಕ್ನ. ಸೊ ನಾವು ಅಲ್ಲಿಂದ ಬಂದು ಅಲ್ಲಿ ಜಿಂಕೆಗಳಿತ್ತು. ಸೊ ಹಾಗೆ ಜಿಂಕೆಗಳ್ದೆಲ್ಲ ಫೋಟೋಸ್ ತೊಗೊಂಡು ವೀಡಿಯೋಸ್ ಮಾಡಿಕೊಂಡು ಸೊ ನನಗಂತೂ ತುಂಬಾ ಖುಷಿ ಆಯಿತು. ಒಂದು ಪಾರ್ಕಲ್ಲಿ ಇಷ್ಟೆಲ್ಲ ಅನಿಮಲ್ಸ್ ಇದೆ ಅಂದರೆ ಸೊ ತುಂಬ ಗ್ರೇಟ್. ಬಟ್ ಎಲ್ಲರಿಗೂ ತುಂಬ ಖುಷಿಯೇ ಆಗುತ್ತೆ ಈ ಥರ ಅನಿಮಲ್ಸ್ ಎಲ್ಲ ಇಟ್ಟಿದ್ರೆ. ಅದರಲ್ಲೂ ಆ್ಯಕ್ಚುಲಿ ಮಕ್ಕಳಿಗಂತೂ ತುಂಬಾ ಖುಷಿ ಆಗುತ್ತೆ ಈ ಥರದ್ದೆಲ್ಲ ನೋಡಿದ್ರೆ. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಸೊ ಇದು ಬಂದು 4 ಮೆಂಬರ್ಸ್ ಇದೆ ನೋಡಿ. ಆ ಕಡೆ ಅಪ್ಪ, ಈ ಕಡೆ ಅಮ್ಮ, ಮಧ್ಯದಲ್ಲಿ 2 ಮಕ್ಕಳು ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಅದೇನು ಅಂತ ನನಗೂ ಗೊತ್ತಿಲ್ಲ. ಸೊ ಅಲ್ಲಿಂದ ಬಂದು ನಾನು ಸ್ವಾತಿ ಮತ್ತು ಎಕ್ಸಸೈಸ್ ಮಾಡ್ತಾಯಿದ್ವಿ. ಸೊ ಹಾಗೆ ಸಹನ ವೀಡಿಯೋ ಮಾಡ್ತಾಯಿದ್ಲು. ಸೊ ನಾವು ಅಲ್ಲಿಂದ ಇನ್ನೇನು ಹೊರಟ್ಬಿಡೋಣ, ಟೈಮ್ ಆಗುತ್ತೆ, ಬೇರೆ ಆಫೀಸ್ಗೆ ಬೇರೆ ಹೋಗಬೇಕಾಗಿತ್ತಲ್ವ. ಸೊ ಹಾಗಾಗಿ ನಾನು ಹಾಗೆ ಸುಮ್ಮನೆ ಫನ್ ಮಾಡ್ತಾಯಿದ್ದೆ. ಆ ಸ್ಟ್ಯಾಚ್ಯೂ ಹೇಗಿತ್ತೋ ಅದೇ ಥರ ನಿಂತ್ಕೊಂಡು ನಾನು ಫನ್ ಮಾಡ್ತಾಯಿದ್ದೆ. ಸೊ ಹಾಗೆ ವೀಡಿಯೋ ಮಾಡ್ತಿದ್ಲು. ಸೊ ನಾವು ಅಲ್ಲಿಂದ ಪಾರ್ಕ್ ಮುಗಿಸ್ಕೊಂಡು ಇನ್ನೇನು ಹೊರಟ್ವಿ, ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು. ಸೊ ನಾವು ಸ್ಟ್ರೈಟು ಹೋಗುವಾಗ ಏನು ಮಾಡ್ತೀವಿ ಅಂದರೆ ಸಂಡೇ ದಿನ ಏನಾದ್ರು
ಸಂಡೇ ಸ್ಪೆಷಲ್ ಏನಾದರೂ ತಿಂತೀವಿ. ಸೊ ನಾವೇನು ಮಾಡಿದ್ವಿ, ಕಾಲು ಸೂಪ್ ಕುಡಿಯೋಣ ಅಂದ್ಕೊಂಡ್ವಿ. ಸೊ ನಾವು ಹೋಗಿದ್ದು ಬಂದು KG ಕೊಪ್ಪಳ ಹತ್ರ. ಸೊ KG ಕೊಪ್ಪಳಲ್ಲಿ ಚಾಮುಂಡೇಶ್ವರಿ ಮೆಸ್ ಇತ್ತು. ಸೊ ಅದ್ರ ಕಾಲು ಸೂಪ್ ಬಂದು ಕಾಲು ಕೊಡ್ತೀನಿ ಅಂತ ಅಂದರು. ಸೊ ನಾನು ಕಾಲು ತಿನ್ನಲ್ಲ ಮಾಡಲ್ಲ, ಸುಮ್ಮನೆ ಸೂಪ್ ಆಗಿದ್ದರೆ ಬರೀ ಕುಡಿಯೋದಾಗಿತ್ತು. ಸೊ ಏನು ತಿನ್ನೋಣ ಅಂತ ಅಂದ್ಬಿಟ್ಟು ನಾವು ಇಡ್ಲಿ ಮತ್ತು ಬೋಟಿ ಗೊಜ್ಜು ತಗೊಂಡೆ. ಸ್ವಾತಿ ಬಂದು ಚಿಕನ್ ಗ್ರೇವಿ ಮತ್ತು ಇಡ್ಲಿ ತಗೊಂಡ್ಲು. ಸೊ ಹಾಗೆ ತಿಂದ್ಬಿಟ್ಟು ನಾವು ಇನ್ನೇನು ಹೊರಡೋಣ ಅಂದ್ಬಿಟ್ಟು ಹೊರಟ್ವಿ. ಸೊ ಸೊ ಹಾಗೆ ತಿಂದ್ಬಿಟ್ಟು ನಾವು ಹೊರಡೋಣ ಅಂದ್ಬಿಟ್ಟು ಹೊರಟ್ವಿ. ಇದು KG ಕೊಪ್ಪಳು. ಸೊ ಇಲ್ಲಿಂದ ಹೊರಟಾಗ ನಮ್ಗೆ ಅಲ್ಲಿ ಟ್ರೈನ್ ಕಾಣಿಸ್ತಿತ್ತು, ಹಾಗಾಗಿ ಆ ಟ್ರೈನ್ನ ನೋಡ್ಕೊಂಡು ನಿಂತಿದ್ವಿ. ಸೊ ಇದು ಬಂದು ಜಯನಗರದ ಹತ್ರ. ನಾವು ಇನ್ನೇನು ಹೋಗ್ಬಿಡೋಣ, ಟೈಮ್ ಆಗುತ್ತೆ ಅಂದ್ಬಿಟ್ಟು ಹೊರಟ್ವಿ. ಸೊ ರೈಲ್ ಪಾಸ್ ಆಗೋದನ್ನ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಟ್ರೈನ್ ಮೂವ್ ಆದ ತಕ್ಷಣವೇ ನಾನು ಸಹನಾ ಹೊರಟ್ವಿ, ಇನ್ನು ಟೈಮ್ ಆಗುತ್ತೆ ಅಂತ. ಸೊ ನನ್ನ ಮಿನಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆಲ್.